ಪಂಜಾಬ್ ಪ್ರಾಂತ್ಯದಲ್ಲಿ ಸೇನೆಯ ಬಿಗ್ ಆಪರೇಷನ್, ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದು ಹಾಕಿದೆ ಸೇನೆ. ಅಮೃತಸರದ ಮಗ್ಲಾನಿ ಪ್ರದೇಶದಲ್ಲಿ ಬಿದ್ದಿರುವಂತಹ ಡ್ರೋನ್. ಡ್ರೋನ್ ಇದೀಗ ಅಲ್ಲಲ್ಲಿ ಬಿದ್ದಿರುವಂತಹ ಪಳೆಯುಳಿಕೆಗಳು ಕಾಣ್ತಾ ಇದೆ. ಡ್ರೋನ್ ಚೂರುಗಳು ಕಾಣ್ತಾ ಇದೆ. ಯಾಕಂದ್ರೆ ಒಂದಷ್ಟು UAVಗಳನ್ನ ಬಳಸುತ್ತೆ ಪಾಕಿಸ್ತಾನ. ಅನ್ಮ್ಯಾನ್ಡ್ ವೆಹಿಕಲ್ಗಳನ್ನ ಈಗ ಕಳಿಸುವಂಥದ್ದಿರುತ್ತೆ. ಅದರಲ್ಲಿ ಈಗ ನೀವು ನೋಡ್ತಿರೋ ಹಾಗೆ ಒಂದಷ್ಟು ಡ್ರೋನ್ನ ಪೀಸ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇರೋದು. ಪ್ರಮುಖವಾಗಿ ಬಳಸುವಂಥ ಡ್ರೋನ್ಗಳು ಪಾಕಿಸ್ತಾನ ನೆಸ್ಕಾಮ್ನ ಬುರಾಕ್ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಅನ್ನು ಬಳಸುತ್ತೆ. ಪೇಲೋಡ್ ಸುಮಾರು 50 kg, 200 ಕಿಲೋಮೀಟರ್ ರೇಂಜ್ ಇರುವಂಥದ್ದು. ಎಂಡ್ಯೂರೆನ್ಸ್ ಒಂದು 12 ಗಂಟೆ ಅಂತ ಹೇಳ್ತಾರೆ ಅವರು. ಬಟ್ ಇವರ ಡ್ರೋನ್ಗಳನ್ನು ನೋಡಿದ್ರೆ ಯಾವುದು ಕೂಡ 12 ಗಂಟೆ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಬರುವಂಥ ಒಂದಷ್ಟು ಹೊತ್ತಿನಲ್ಲೇ ಎಲ್ಲವೂ ಕೂಡ ಉಡಿಸಾಕ್ತಿದ್ದಾರೆ. ಮನೆಯಲ್ಲಿ ಸ್ಥಳೀಯರು ಮಾತನಾಡಿದ್ದಾರೆ, ನೋಡೋಣ. ਇਹ ਸਵੇਰੇ 5:05 ਵਜੇ ਦਾ ਟਾਈਮ ਸੀ ਤੇ ਜਦੋਂ ਇਹ ਡਾਰਨ ਆਈ ਆ, ਇਹ ਧਮਾਕਾ ਵੀ ਹੋਇਆ ਜਦੋਂ ਵੱਜਾ ਵਾ, ਵੱਜ ਕੇ ਤੇ ਫਿਰ ਉੱਥੇ ਫਟ ਕੇ ਫਿਰ ਦੂਜੀ ਜਗ੍ਹਾ ਜਾ ਕੇ ਡਿੱਗਾ ਵਾ। ਹਾਂਜੀ, ਡਰੋਨ ਸੀ। ਅੱਗ ਲੱਗਣ ਦੇ ਕਾਰਨ ਮੁੜ ਕੇ ਅੱਗ ਲੱਗੀ, ਮੁੜ ਕੇ ਟਰੈਕਟਰ ਦੇ ਨਾਲ ਅੱਗ ਬੁਝਾਈ ਬਾਅਦ ਦੇ ਵਿੱਚ। ਬਾਕੀ ਸਾਰਾ ਸਮਾਂ ਔਖਾ ਹੈਗਾ ਜੀ, ਨਹੀਂ ਜ਼ਿਆਦਾ ਨੁਕਸਾਨ ਨਹੀਂ ਹੋਇਆ।